ಇವಾಗ ನಮ್ಗೆ ಕೋರ್ಟಿಂದ ನೋಟಿಸ್ ತಲುಪಬೇಕು. ಕೋರ್ಟಿಂದ ನೋಟಿಸ್ ಬಂದ ಮೇಲೆ ಇವಾಗ ಅವ್ರ ತಂದೆನೂ ಒಂದು ನೋವಿನಲ್ಲಿ ಮಾತಾಡಿದ್ದಾರೆ. ಈ ತರ ಒಂದು ಮಗಳಿಗೆ ಮದ್ವೆ ಮಾಡಿಕೊಟ್ಮೇಲೆ ಆಮೇಲೆ USA ಕಳಿಸ್ಬಿಟ್ಟು ಇಲ್ಲಿ ಇದು ದೇ ಪ್ಲಾನ್ಡ್ ಎವ್ರಿಥಿಂಗ್ ಬಿಹೈಂಡ್ ಹರ್ ಬ್ಯಾಕ್. ದಿಸ್ ಈಸ್ ಸಮಥಿಂಗ್ ದಟ್ ವಿ ಆಲ್ ಹ್ಯಾವ್ ಟು ಸಿಟ್. ನಾವು ಅದನ್ನೆಲ್ಲಾನು ಹೇಗೆ ಅಪ್ರೋಪ್ರಿಯೇಟ್ ಆಗಿ ರೆಸ್ಪಾನ್ಸ್ ಕೊಡಬೇಕು ಅನ್ನೋದು ನೋಡ್ಬೇಕು. ಯಾಕಂದ್ರೆ ಪಿಟಿಷನ್ ಅಲ್ಲಿ ಅವರು ಕೌನ್ಸಿಲ್ ಹೇಳಿರೋ ಪ್ರಕಾರ 60 ಪೇಜ್ ಅನ್ನೋ ಪಿಟಿಷನ್ ಇದೆ. ಆ ಪಿಟಿಷನ್ಗೆ ಎವ್ರಿ ಪಾಯಿಂಟ್ ಇದು ನಮ್ದು ಒಪೋಸಿಷನ್ ಮಾಡಬೇಕು. ಬಿಕಾಸ್ ಅವ್ರು ಹೇಳಿರೋದೆಲ್ಲ ಸುಳ್ಳು. ಅದರಲ್ಲಿ ಹೇಳಿರೋದು ಒಂದು ವ್ಯಾಲಿಡೇಟು ಎಸ್ಟಾಬ್ಲಿಷ್ ಆಗೋದಿಲ್ಲ. ಅಂಡ್ ದಿಸ್ ಇಸ್ ಸಮಥಿಂಗ್. ಈಗ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನನ್ ಮಗು ಮಾಡ್ಕೊಳಕ್ ಇಷ್ಟ ಇಲ್ಲ, ನೀನು USA ಅಲ್ಲೇ ಮಗು ಮಾಡ್ಕೊಳ್ಳೋಣ, ನೀನ್ ಬಂದಿಲ್ಲ ಅಂದ್ರೆ ಅದ್ಯಾರೋ ರಾಧೇಯ ಅನ್ನೋ ಅವ್ರದ್ದು ಸ್ಪರ್ಮ್ ತಗೊಳ್ತೀನಿ, ನಾನು ತಗೊಂಡು ಮಕ್ಳು ಮಾಡ್ಕೊತೀನಿ ಅಂತ ಹೇಳಿದ್ದು. ಆಮೇಲೆ ಇವ್ರು ಇನ್ನೂ ಅಲ್ಲ, ಅದರಲ್ಲಿ ಏನ್ ಪ್ರೂಫ್ ಅಂತ ಕೊಟ್ಟಿದ್ದಾರೆ ಅವರು? ಮೆಸೇಜ್ಗಳಿದಾವೆ, ಕೆಲವೆಲ್ಲ ನಮ್ಮ ಹತ್ರನೂ ಮೆಸೇಜ್ಗಳಿದೆ. ಅವ್ರು ಹೇಳಿರೋ ಪ್ರಕಾರ ಇದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಬಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಏನ್ ವಿಷಯ ನಡೆಯುತ್ತೋ, ಗಂಡ ಏನ್ ಹೇಳ್ತಾನೋ ಅದು ಹೆಂಡತಿ ಅದಕ್ಕೆ ಏನ್ ತಕ್ಕಾಗಿ ವಾಪಸ್ ಇದು ರೆಸ್ಪಾನ್ಸ್ ಕೊಡೋದು, ಅದು ಕೋರ್ಟ್ ಅಲ್ಲಿ ಎಲುಸಿಡೇಟ್ ಆಗಿ ವ್ಯಾಲಿಡೇಟ್ ಆಗುತ್ತೆ. ಇದೆಲ್ಲಾನು ಪ್ರೂಫ್ ಅಂತೂ ಸದ್ಯಕ್ಕೆ ಏನು ಕೊಟ್ಟಿಲ್ಲ. ಇದೆಲ್ಲಾನು ಕೋರ್ಟ್ ಅಲ್ಲಿ ಹಾಕಿ, ನಮ್ಮ ಹತ್ರನೂ ಪ್ರೂಫ್ ಇದೆ, ನಾವ್ ಹೇಳಿರೋದಕ್ಕೂ ನಮ್ಮ ಹತ್ರನೂ ಪ್ರೂಫ್ ಇದೆ. ಅದನ್ನ ನಾವು ಕೋರ್ಟ್ ಅಲ್ಲಿ ಡೆಫಿನೆಟ್ ಆಗಿ ಹಾಕಿ ವಿ ವಿಲ್ ಫಾಲೋ ದ ಡ್ಯೂ ಕೋರ್ಸ್ ಆಫ್ ಲಾ. ಇದಕ್ಕೆ ಈ ತರ ಬಂದ್ಬಿಟ್ಟು ನಾವು ಒಂದು ಒಬ್ರು ಕ್ಯಾರೆಕ್ಟರ್ ನಾವು ಅಸಾಸಿನ್ ಮಾಡೋದು, ದಿಸ್ ಇಸ್ ಸಮಥಿಂಗ್. ನಾವು ವಿ ಹ್ಯಾವ್ ಮೇಂಟೈನ್ಡ್ ಅವರ್ ಡಿಗ್ನಿಟಿ. ಅಂಟಿಲ್ ನಾವು ವಿ ಹ್ಯಾವೆಂಟ್ ಸ್ಪೋಕನ್ ಅಬೌಟ್ ಎನಿಬಡಿ, ವಿ ಹ್ಯಾವೆಂಟ್ ರೇಸ್ಡ್ ಎನಿಬಡೀಸ್ ನೇಮ್. ಆ ಹೆಸರು ಎಲ್ಲಾನು ಬಂದಿರೋದೇ ಅವ್ರ ಕಡೆಯಿಂದ, ಅವ್ರ ಲಾಯರ್ ಬಾಯಿಂದಾನೇ ಬಂದಿರೋದೇ ಹೊತ್ತು ನಮ್ ಕಡೆಯಿಂದ ಯಾರು ನಾವೇನು ಹೇಳಿಲ್ಲ. ನಾವೊಂದು ಲೀಗಲ್ ನೋಟಿಸ್ಗೆ ರೆಸ್ಪಾನ್ಸ್ ಕೊಟ್ಟಿದ್ದೀವಿ. That is a judicial process and that is the due course of law is what we have followed. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.